ಸಾಗರದ ಸುಭಾಷ್ ನಗರ ಯುವಕ ಸಂಘದ ವತಿಯಿಂದ ಆಯೋಜಿಸಿರುವ 47ನೇ ವರ್ಷದ ಗಣೇಶೋತ್ಸವ ಸಮಾರಂಭದ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಬಳಿಕ ನಾಟಿ ವೈದ್ಯರಾದ ಬಿ.ಕೆ. ನಾರಾಯಣ್ ಭಟ್, ಅಮೃತ ಕ್ಲಿನಿಕ್ನ ವೈದ್ಯರಾದ ಡಾಕ್ಟರ್ ಬಿ. ಗಿರೀಶ್ ಭಟ್ ಹಾಗೂ ಯೋಗಪಟು ಎಸ್.ವಿ. ಸನ್ನಿಧಿ ಅವರನ್ನು ಸನ್ಮಾನಿಸಲಾಯಿತು. ಸಾಧಕರನ್ನು ಸನ್ಮಾನಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಮೈತ್ರಿ ವಿ. ಪಾಟೀಲ್, ಯುವಕ ಸಂಘವು ಧಾರ್ಮಿಕ ಉತ್ಸವ ಜೊತೆಯಲ್ಲಿ ಸಾಮಾಜಿಕ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಬಡಾವಣೆಯಲ್ಲಿ ಏನೇ ಸಮಸ್ಯೆ ಕಂಡು ಬಂದರೂ ತಕ್ಷಣ ಸ್ಪಂದಿಸುವ ಮನೋಭಾವ ಇಲ್ಲಿನವರದ್ದು. ಗಣೇಶೋತ್ಸವ ಸಂದರ್ಭದಲ್ಲಿ ಸಾಧಕರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸುತ್ತಿರುವುದು ಸಂತೋಷದಾಯಕ ಎಂದರು. ಅನೇಕ ಸಮಾಜಮುಖಿ ಕೆಲಸಗಳನ್ನ ಈ ಯುವಕ ಸಂಘ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವರನ್ನ ಬೆನ್ನು ತಟ್ಟಲಿಕ್ಕೆ ನೀವೆಲ್ಲರೂ ಕೂಡ ಅವರಿಗೆ ದಾನಿಗಳ ಸಹಕಾರ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಈ ಭಾಗದ ದಾನಿಗಳನ್ನ ಹೇಳ್ತೇನೆ, ನಿಮ್ಮ ಒಂದು ಸಹಕಾರದಿಂದ ಈ ಒಂದು ಸುಭಾಷ್ ಶಕ್ತಿ ಕೇಂದ್ರದ ಒಂದು ತಂಡ ಏನಿದೆ ಯುವಕ ಸಂಘ ಈ ರೀತಿಯಾಗಿ ಬೆಳೆದು ಗಣೇಶೋತ್ಸವ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ನಾನು ಇವರ ಒಂದು ಅಧ್ಯಕ್ಷರು ಎಲ್ಲ ಸದಸ್ಯರ ತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ನಗರಸಭೆ ಮಾಜಿ ಸದಸ್ಯರಾದ ಪುರುಷೋತ್ತಮ, ಎಸ್.ಎಲ್. ಮಂಜುನಾಥ, ವಕೀಲರಾದ ಪ್ರೇಮ್ ಸಿಂಗ್, ಯುವಕ ಸಂಘದ ಗೌರವಾಧ್ಯಕ್ಷ ಎಸ್.ಟಿ. ಮಂಜುನಾಥ್, ಅಧ್ಯಕ್ಷ ಮಹೇಶ್ ಜಿ. ಆಚಾರ್ ಮೊದಲಾದವರು ವೇದಿಕೆಯಲ್ಲಿದ್ದರು. ಇದೇ ವೇಳೆ ಈ ವ್ಯಾಪ್ತಿಯ ಹಲವರು ಭರತನಾಟ್ಯ, ಯೋಗ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನ ಮಾಡಿದರು. ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಮಸ್ತೆ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಜೊತೆಗೆ ಈದ್ ಮಿಲಾದ್ ಹಬ್ಬನು ಬರ್ತಾ ಇರೋದು. ಆ ಈದ್ ಮಿಲಾದ್ ಹಬ್ಬಕ್ಕೂ ಸಹ ನನ್ನ ಹೃದಯಪೂರ್ವಕ ಶುಭಾಶಯಗಳು ಕೋರ್ತೀನಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಾಲ್ತೇಶಪ್ಪ, ಅಧ್ಯಕ್ಷರು ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ನಾಡಿನ ಸಮಸ್ತ ಜನರುಗಳು ಮತ್ತು ಭಕ್ತಾದಿಗಳು ಶ್ರೀ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಐಶ್ವರ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ನಾನು ಆ ಗಣೇಶನಲ್ಲಿ ಮತ್ತು ಗೌರಿಯಲ್ಲಿ ಬೇಡ್ಕೊಳ್ತೀನಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ನವೀನ್ ಎಂ ಸಾಗರ್, ಮಕ್ಕಳ ತಜ್ಞರು, ಸಾಯಿ ಬೃಂದಾವನ ಹಾಸ್ಪಿಟಲ್, ಸಾಗರ. ಸಾಗರದ ಪೊಲೀಸ್ ಠಾಣೆಯಲ್ಲೂ ಗಣೇಶೋತ್ಸವ ಆಚರಿಸಲಾಯಿತು. 1967ರಿಂದ ಆರಂಭವಾಗಿರುವ ಗಣೇಶೋತ್ಸವ 58 ವರ್ಷದಿಂದ ಪಟ್ಟಣ ಠಾಣೆಯಲ್ಲಿ ನಿರಂತರವಾಗಿ ನಡೆಯುತ್ತಿದೆ. 1967ರಲ್ಲಿ ಹಿಂದೂ ಮಹಾಸಭಾ ಆಯೋಜಿಸಿದ್ದ ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ಅಹಿತಕರ ಘಟನೆಯಿಂದ ಲಾಠಿ ಚಾರ್ಜ್ ನಡೆದ ಪರಿಣಾಮ ಸಾಗರ ಪೊಲೀಸ್ ಠಾಣೆ ಪ್ರವೇಶಿಸಿದ ಗಣೇಶ ಇಂದಿಗೂ ನಿರಂತರವಾಗಿ ಗಣೇಶ ಚತುರ್ಥಿ ನಡೆಯುತ್ತಿದೆ.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ರಾಘವೇಂದ್ರ ಆರ್, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಎಡಜಗಳ ಮನೆ, ಸಾಗರ, ಶಿವಮೊಗ್ಗ. ಆ ಮಹಾಗಣಪತಿಯು ಎಲ್ಲ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸಕಲ ಸಮೃದ್ಧಿಯನ್ನು ಕೊಡಲಿ. ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿ. ಆ ಕುಟುಂಬ ಸಂತೋಷವಾಗಿರುವಂತೆ ಆ ಗೌರಿ ಗಣಪತಿ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಅಧ್ಯಕ್ಷರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ, ರಾಯಲ್ ಪ್ರೈಮರಿ ಸ್ಕೂಲ್, ತಾಳಗುಪ್ಪ, ಸಾಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇದು ಹೆಣ್ಣು ಮಕ್ಕಳ ಅತ್ಯಂತ ಇಷ್ಟ ಹಾಗೂ ಪ್ರಿಯವಾಗಿರ್ತಕ್ಕಂಥ ಹಬ್ಬ. ಯಾಕೆಂದ್ರೆ ಮಲೆನಾಡಿನ ಭಾಗದಲ್ಲಿ ಮಹಿಳೆಯರು ತಮ್ಮ ಎಲ್ಲ ದೈನಂದಿನ ಕೃಷಿ ಚಟುವಟಿಕೆಗಳನ್ನ ಮುಗಿಸಿ ತಮ್ಮ ತವರು ಮನೆಗೆ ತೆರಳಿ ಈ ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ತಮ್ಮ ಕುಟುಂಬದೊಂದಿಗೆ ಆಚರಿಸ್ತಕ್ಕಂಥ ಹಬ್ಬ.